ನಮಸ್ಕಾರ, ವಾರದ ವಿಚಾರಕ್ಕೆ ಸ್ವಾಗತ. ಸೈಬರ್ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾನೆ ಇವೆ. ಇದು ನಮಗೆಲ್ಲರಿಗೂ ಕಳವಳಕಾರಿಯಾದ ವಿಷಯ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ತನ್ನ ಕಡೆಯಿಂದ ಆಗುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಸೈಬರ್ ಅಪರಾಧದ ವಿರುದ್ಧ ಅತ್ಯಂತ ಪರಿಣಾಮಕಾರಿ ಪರಿಹಾರ ಏನು ಅಂದರೆ ಅದು ನಮ್ಮ ಅರಿವು. ಯಾಕಂದರೆ ನಾವು ಸುರಕ್ಷಿತವಾಗಿರ್ಬೇಕಂದ್ರೆ ಸೈಬರ್ ಅಲರ್ಟ್ ಆಗಿರಲೇಬೇಕು. ಸೈಬರ್ ಅಪರಾಧಿಗಳು ಪ್ರತಿದಿನ ಸೈಬರ್ ವಂಚನೆಯ ಹೊಸ ವಿಧಾನಗಳನ್ನು ಕಂಡುಕೊಳ್ತಾರೆ. ಹೆಚ್ಚಿನ ವಂಚನೆಗಳು ಫೋನ್ ಕರೆಗಳ ಹೊರತಾಗಿ ನಮ್ಮ SMS, ಇಮೇಲ್ ಅಥವಾ ಆ್ಯಪ್ಗಳ ಮೂಲಕ ನಡೆಯುವುದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಪ್ರತಿಯೊಬ್ಬ ಜಾಗೃತ ಸೈಬರ್ ಬಳಕೆದಾರರ ಮನಸ್ಸಿನಲ್ಲಿರುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ನಮ್ಮ ಫೋನ್ ಇದೆಯಲ್ಲ, ಅದು ನಮ್ಮ ಬಗ್ಗೆ ತಿಳ್ಕೊಳ್ಬೇಕಾದ ಬಹುತೇಕ ಎಲ್ಲವನ್ನು ತಿಳ್ಕೊಂಡಿದೆ. ಅಂದರೆ ನಾವು ಎಲ್ಲಿ ಕೆಲಸ ಮಾಡ್ತೇವೆ, ಎಲ್ಲಿ ವಾಸ ಮಾಡ್ತಿದ್ದೇವೆ, ಎಲ್ಲಿಗೆಲ್ಲ ಪ್ರಯಾಣಿಸ್ತೇವೆ, ಯಾರ ಜೊತೆಗೆ ಪ್ರಯಾಣಿಸ್ತೇವೆ, ನಮ್ಮ ಸ್ನೇಹಿತರು ಯಾರು, ನಮ್ಮ ಇಮೇಲ್ಗಳು ಮತ್ತು SMS ನಾವು ಏನು ಬರಿತೇವೆ ಇತ್ಯಾದಿ. ಅಂದಹಾಗೆ ನಿಮ್ಮ ಫೋನ್ ನೀವು ಆಡುವ ಮಾತುಗಳನ್ನು ಕೇಳ್ತಾ ಇದೆಯೇನೋ ಅನ್ನೋ ಅನುಮಾನ ನಿಮಗೆ ಯಾವತ್ತಾದರೂ ಬಂದಿದೆಯಾ? ನಿಮಗೆ ಹಲವು ಬಾರಿ ಈ ಒಂದು ಅನುಭವ ಆಗಿರಬಹುದು. ನೀವು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸ್ತಾ ಇದ್ದಂತಹ ಅದೇ ವಿಷಯಕ್ಕೆ ಸಂಬಂಧಿಸಿದ ಆಫರ್ಗಳು ಮತ್ತು ವೆಬ್ಸೈಟ್ಗಳು ನಿಮ್ಮ ಬ್ರೌಸರ್ನಲ್ಲಿ ಕಾಣಿಸ್ಕೊಳ್ಳಲು ಪ್ರಾರಂಭ ಆಗಿರ್ತವೆ. ಆಕ್ಚುಲಿ ಇದು ನಿಜ. ನಮ್ಮ ಫೋನ್ ನಮ್ಮ ಮಾತನ್ನ ಕೇಳಿಸ್ಕೊಳ್ಳುತ್ತೆ ಮತ್ತು ಇದಕ್ಕೆ ಅನುಮತಿ ನೀಡಿದವರು ಬೇರೆ ಯಾರೂ ಅಲ್ಲ, ನಾವೇ. ಆಶ್ಚರ್ಯ ಆದರೂ ಇದು ನಿಜ. ಇಲ್ಲಿ ಅಪ್ಲಿಕೇಶನ್ಗಳ ಅಂದರೆ ಆ್ಯಪ್ಗಳ ವಿಷಯಕ್ಕೆ ಬರೋಣ. ನಮ್ಮ ಫೋನ್ನಲ್ಲಿ ನಾವು ಸರಿಯಾಗಿ ನೋಡಿದ್ರೆ ಪ್ರಪಂಚದಾದ್ಯಂತದ ಹಲವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡಿರಬಹುದು. ಹೌದು, ಈ ಅಪ್ಲಿಕೇಶನ್ಗಳು ಅಗತ್ಯ ಅನ್ನೋದು ಸರಿ, ಯಾಕಂದರೆ ಇವು ನಮ್ಮ ಕೆಲಸಗಳನ್ನು ತುಂಬ ಸುಲಭಗೊಳಿಸ್ತವೆ. ಅಲ್ಲದೆ ಈ ಹೆಚ್ಚಿನ ಆ್ಯಪ್ಗಳು ಫ್ರೀಯಾಗಿ ಸಿಗ್ತವೆ ಅಲ್ವಾ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ನಿಜ ಏನಂದರೆ ಇಲ್ಲಿ ಯಾವುದು ಕೂಡ ಫ್ರೀಯಾಗಿ ಬರೋದೇ ಇಲ್ಲ. ಹಾಗಾದರೆ ಈ ಅಪ್ಲಿಕೇಶನ್ಗಳು ನಮ್ಮಿಂದ ಏನನ್ನು ಪಡೀತವೆ ಅಂತ ಕೇಳೋದಾದರೆ ಅವು ನಮ್ಮ ಮಾಹಿತಿ ಅಂದರೆ ಡೇಟಾವನ್ನು ಪಡೀತವೆ. ಕೆಲವು ಆ್ಯಪ್ಗಳು ಕಡಿಮೆ ಮಾಹಿತಿ ತಗೋಬಹುದು, ಕೆಲವು ಸ್ವಲ್ಪ ಹೆಚ್ಚು ತಗೋಬಹುದು ಮತ್ತು ಇನ್ನೂ ಕೆಲವು ಅತ್ಯಂತ ಹೆಚ್ಚು ಅಂದರೆ ನಾವು ಊಹಿಸಲು ಸಾಧ್ಯವಾಗದಷ್ಟು ಡೇಟಾವನ್ನು ತಗೊಳ್ತವೆ. ನಾವೆಲ್ಲರೂ ನಮ್ಮ ಫೋಟೋಗಳು ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳುವಂತಹ ಒಂದು ಜನಪ್ರಿಯ ಸಾಮಾಜಿಕ ಮಾಧ್ಯಮ ವೇದಿಕೆಯ ಉದಾಹರಣೆಯನ್ನು ತಗೊಳ್ಳೋಣ. ಈ ಅಪ್ಲಿಕೇಶನ್ ನಮ್ಮಿಂದ ಬಹುತೇಕ ಎಲ್ಲ ರೀತಿಯ ಅನುಮತಿಗಳನ್ನು ಅಂದರೆ ಪರ್ಮಿಷನ್ಗಳನ್ನು ತಗೊಳ್ಳುತ್ತೆ. ಕ್ಯಾಮರಾ, ಮೈಕ್ರೋಫೋನ್, ಇಂಟರ್ನಲ್ ಸ್ಟೋರೇಜ್, ವೈಫೈ, ಲೊಕೇಶನ್ ಇತ್ಯಾದಿ. ನಾವು ಅದರ ಡೇಟಾ ಕಲೆಕ್ಟೆಡ್ ಆಪ್ಷನ್ಗೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಅದು ನಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್, ಫೋಟೋಗಳು, ವಿಡಿಯೋಗಳು, ಡಿವೈಸ್ ID, ಇಮೇಲ್ಗಳು ಹಾಗೆ SMS, MMSಗಳನ್ನು ಕೂಡ ತಗೊಳ್ಳುತ್ತೆ. ಅಲ್ಲದೆ ಇತರ ಅಪ್ಲಿಕೇಶನ್ಗಳಲ್ಲಿನ ಸಂದೇಶಗಳನ್ನು ಕೂಡ ನೋಡುತ್ತೆ. ಅಪ್ಲಿಕೇಶನ್ನಲ್ಲಿನ ಇಂಟರಾಕ್ಷನ್ಗಳು, ಅಪ್ಲಿಕೇಶನ್ನಲ್ಲಿನ ಸರ್ಚ್ ಹಿಸ್ಟ್ರಿ, ಇನ್ಸ್ಟಾಲ್ ಮಾಡಲಾಗಿರುವಂತಹ ಅಪ್ಲಿಕೇಶನ್ಗಳು ಅಥವಾ ಯೂಸರ್ ಜನರೇಟೆಡ್ ಕಂಟೆಂಟ್, ಕ್ಯಾಲೆಂಡರ್ ಈವೆಂಟ್ಗಳು, ನಮ್ಮ ಎಲ್ಲ ಫೈಲ್ಗಳು ಮತ್ತು ಡಾಕ್ಯುಮೆಂಟ್ಗಳು, ಹಣಕಾಸಿನ ವಹಿವಾಟುಗಳು ಕೂಡ ಅಂದರೆ ವಿವಿಧ ಪಾವತಿ ಮಾಹಿತಿಗಳು, ನಾವು ಖರೀದಿಸಿದ ಎಲ್ಲದರ ಪರ್ಚೇಸ್ ಹಿಸ್ಟ್ರಿ, ಜೊತೆಗೆ ಇದು ನಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಇತರ ಎಲ್ಲ ಹಣಕಾಸಿನ ಮಾಹಿತಿಯನ್ನು ಕೂಡ ತಗೊಳ್ಳುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯ ಸಂಬಂಧಿತ ಮಾಹಿತಿ, ಫಿಟ್ನೆಸ್ ಮಾಹಿತಿ, ಎಲ್ಲ ವಾಯ್ಸ್ ಅಥವಾ ಧ್ವನಿ ರೆಕಾರ್ಡಿಂಗ್ಗಳು, ಮ್ಯೂಸಿಕ್ ಫೈಲ್ಗಳು ಮತ್ತು ಇತರ ಎಲ್ಲ ಆಡಿಯೋ ಫೈಲ್ಗಳು, ನಮ್ಮ ಸಂಪೂರ್ಣ ವೆಬ್ ಬ್ರೌಸಿಂಗ್ ಹಿಸ್ಟ್ರಿ, ಅಪ್ಲಿಕೇಶನ್ ಮಾಹಿತಿ, ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಡೇಟಾ ಕೂಡ ಅದು ತಗೊಳ್ಳುತ್ತೆ. ಇನ್ನು ವೈಯಕ್ತಿಕ ಮಾಹಿತಿಯ ಸರದಿ, ಅದರಲ್ಲಿ ಹೆಸರು, ಇಮೇಲ್, ಫೋನ್ ನಂಬರ್, ಯೂಸರ್ ID ಮತ್ತು ವಿಳಾಸ ಮಾತ್ರ ಅಲ್ಲ, ಇದಲ್ಲದೆ ಅದು ಮತ್ತು ಹೆಚ್ಚಿನದನ್ನು ತಗೊಳ್ಳುತ್ತೆ. ಅದು ನಮ್ಮ ರಾಜಕೀಯ ಮತ್ತು ಧಾರ್ಮಿಕ ದೃಷ್ಟಿಕೋನಗಳ ಬಗ್ಗೆ ಮತ್ತು ನಮ್ಮ ತೀರಾ ವೈಯಕ್ತಿಕ ದೃಷ್ಟಿಕೋನದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಹೀಗೆ ಅದು ಪ್ರತಿಯೊಂದು ರೀತಿಯ ಮಾಹಿತಿಯನ್ನು ಕೂಡ ಪಡೆಯುತ್ತೆ. ಆದಾಗ್ಯೂ ಇದನ್ನೆಲ್ಲ ಯಾರಾದರೂ ಪ್ರಶ್ನೆ ಮಾಡಿದರೆ ಆ ಆ್ಯಪ್ನವರು ಕೂಲಾಗಿ ನೀವು ಬೇಕಾದರೆ ನಿಮ್ಮ ಕೆಲವು ಮಾಹಿತಿಗಳನ್ನು ನಮ್ಮ ಡೇಟಾಬೇಸ್ನಿಂದ ಅಳಿಸಿ ಹಾಕಬಹುದು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಎಷ್ಟು ಜನ ಈ ಬಗ್ಗೆ ಗಮನ ಹರಿಸ್ತೇವೆ ಅನ್ನೋದೇ ಪ್ರಶ್ನೆ. ಈ ಡೇಟಾ ಅನ್ನೋದೇ ಒಂದು ದೊಡ್ಡ ಬಿಸ್ನೆಸ್ ಆಗಿದೆ ಮತ್ತು ಇದಕ್ಕಿಂತ ದೊಡ್ಡ ಬಿಸ್ನೆಸ್ ಇನ್ನೊಂದಿಲ್ಲ. ನಾವು ಎಚ್ಚರಿಕೆಯಿಂದ ಗಮನಿಸಿದರೆ ವಿಶ್ವದ ಟಾಪ್ 10 ಶ್ರೀಮಂತ ಕಂಪನಿಗಳು, ಹೆಚ್ಚು ಹಣ ಹೊಂದಿರುವ ಕಂಪನಿಗಳೆಲ್ಲ ನಮಗೆ ಉಚಿತ ಅರ್ಥಾತ್ ಫ್ರೀ ಸೇವೆಗಳನ್ನು ನೀಡುವವೇ ಆಗಿವೆ. ಹಾಗಾಗಿ
ಪ್ರತಿಯೊಂದು ಆ್ಯಪ್ ತನ್ನದೇ ಆದ ಸೆಟ್ಟಿಂಗ್ಗಳನ್ನು ಹೊಂದಿರುತ್ತೆ. ಒಂದ್ಸಲ ನಿಮ್ಮ ಫೋನ್ನ ಸೆಟ್ಟಿಂಗ್ಗೆ ಹೋಗಿ ಚೆಕ್ ಮಾಡಿ, ನೀವು ಯಾವ್ಯಾವ ಆ್ಯಪ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ನೋಡಿ. ಆಗ ತಿಳಿಯುತ್ತೆ ನೋಡಿ, ನೀವು ಏನಿಲ್ಲ ಅಂದ್ರೂ ಒಂದು 5 ಆ್ಯಪ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಅನ್ನ ಕೊಟ್ಟಿರ್ತೀರ. ಹಾಗೇನೆ ನಿಮ್ಮ ಮೊಬೈಲಲ್ಲಿ ಒಂದು ರಾಶಿ OTPಗಳು ಬಂದಿದ್ದು ಇರುತ್ತೆ. ಯಾವುದೇ ಒಂದು ಆ್ಯಪ್ಗೆ ನಾವು ಒಂದೇ ಸಲ OTP ಕೊಟ್ಟಿರ್ತೇವೆ, ಆದರೆ ಆ ಆ್ಯಪ್ ನಮ್ಮ ಎಲ್ಲ OTPಗಳನ್ನು ಓದಿರುತ್ತೆ. ನಮ್ಮ ಹಣಕಾಸಿನ ವಹಿವಾಟುಗಳು, ನಾವು ಏನು ಮಾಡಿದ್ದೇವೆ, ಯಾವಾಗ ಯಾವ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೇವೆ, ಎಲ್ಲಿ ಯಾವುದಕ್ಕೆ ಹಣ ಪಾವತಿಸಿದ್ದೇವೆ, ದಿನಸಿ ಅಂಗಡಿಯಿಂದ ಏನನ್ನ ಆರ್ಡರ್ ಮಾಡಿದ್ದೇವೆ, ಎಲ್ಲವೂ ಎಲ್ಲ ಆ್ಯಪ್ನೊಂದಿಗೂ ಶೇರ್ ಆಗಿರುತ್ತೆ. ನೋಡಿ, ಇದುವೇ ನಮ್ಮ ಡೇಟಾ. ಹೀಗೆ ನಮ್ಮ ಪ್ಯಾಟರ್ನ್ ತಿಳ್ಕೊಂಡ ನಂತರ ಅವುಗಳು ನಮ್ಮ ಸಂಪೂರ್ಣ ಲೊಕೇಶನ್ ಅನ್ನು ತಿಳ್ಕೊಂಡಿರ್ತವೆ. ಸೆಟ್ಟಿಂಗ್ಗೆ ಹೋಗಿ ಯಾವೆಲ್ಲ ಆ್ಯಪ್ಗಳಿಗೆ ಲೊಕೇಶನ್ ಆಕ್ಸೆಸ್ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ನೋಡಿದರೆ ಕನಿಷ್ಠ 15 ಅಪ್ಲಿಕೇಶನ್ಗಳು ನಮ್ಮ ಲೊಕೇಶನ್ ಡೇಟಾವನ್ನು ಹೊಂದಿರ್ತವೆ. ಅವು ಪ್ರತಿ ಸೆಕೆಂಡಿಗೆ ಲೊಕೇಶನ್ ಅನ್ನು ತಗೊಳ್ತವೆ. ಹೀಗೆ ನಾವೇ ನಮ್ಮ ಡೇಟಾವನ್ನು ಒದಗಿಸ್ತಾ ಇರ್ತೇವೆ. ಮೊದಲನೇದಾಗಿ ಇದು ಆ್ಯಪ್ಗಳ ಮೂಲಕ ಹೋಗುತ್ತೆ, ಆಮೇಲೆ ಎರಡನೇದಾಗಿ ಕೆಲವು ಲಿಂಕ್ಗಳನ್ನು ಕ್ಲಿಕ್ ಮಾಡೋ ಮೂಲಕನೂ ಹೋಗುತ್ತೆ. ಹೀಗೆ ಹಲವು ಬಾರಿ ನಾವೇ ನಮ್ಮ ಮಾಹಿತಿಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಹಂಚ್ಕೊಳ್ತಾ ಇರ್ತೇವೆ. ನಮ್ಮ ಕೆಲವು ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತ ಯಾರೋ ನಮ್ಮ ಹತ್ರ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ನಾವು ಅದನ್ನು ಯಾವುದೋ ಒಂದು ಆ್ಯಪ್ ಮೂಲಕ ಕಳಿಸ್ತೇವೆ. ಆ ಡೇಟಾ ಕೂಡ ದುರುಪಯೋಗವಾಗುವಂತಹ ಸಾಧ್ಯತೆ ಇದೆ. ಅದು ನಮ್ಮ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ಅಥವಾ ಬೇರೆ ಯಾವುದೋ ಸೂಕ್ಷ್ಮ ಮಾಹಿತಿ ಆಗಿರಬಹುದು. ಹಾಗಾಗಿ ಯಾವುದೇ ಡಾಕ್ಯುಮೆಂಟ್ಗಳನ್ನು ಭೌತಿಕ ರೂಪದಲ್ಲಿ ಅಥವಾ ಡಿಜಿಟಲ್ ರೂಪದಲ್ಲಿ ಯಾರಿಗಾದರೂ ನೀಡುವಾಗ ಅದನ್ನು ಯಾವ ಉದ್ದೇಶಕ್ಕಾಗಿ ನೀಡಲಾಗ್ತಾ ಇದೆ ಅನ್ನೋದನ್ನು ಅದರ ಮೇಲೆ ಬರೆಯೋದು ಬಹಳ ಅಗತ್ಯ. ಈಗ ಇನ್ನೊಂದು ಉದಾಹರಣೆಯಾಗಿ ಹವಾಮಾನ ಅಪ್ಲಿಕೇಶನ್ ಅಂದರೆ ವೆದರ್ ಆ್ಯಪ್ಗಳನ್ನು ನೋಡೋಣ. ನಾವು ಹವಾಮಾನ ಮಾಹಿತಿಗಾಗಿ ಇದನ್ನು ಬಳಸ್ತೇವೆ. ಎಲ್ಲ ವೆದರ್ ಆ್ಯಪ್ಗಳು ಕೂಡ ನಮ್ಮ ಲೊಕೇಶನನ್ನು ಕೇಳಿಯೇ ಕೇಳ್ತವೆ. ಅದು ಅಗತ್ಯವೂ ಆಗಿದೆ, ಯಾಕಂದರೆ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾದಾಗ ಮಾತ್ರ ಅದು ನಮಗೆ ಹವಾಮಾನದ ಸ್ಥಿತಿಯನ್ನು ಹೇಳೋದಕ್ಕೆ ಸಾಧ್ಯ. ಆದರೆ ಈ ಅಪ್ಲಿಕೇಶನ್ಗಳು ನಮ್ಮ ಲೊಕೇಶನ್ ಡೇಟಾವನ್ನು ಜಾಹೀರಾತುದಾರರಿಗೆ ಮಾರಾಟ ಮಾಡ್ತವೆ. ಇದರಲ್ಲಿ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ. ನಾವು ಎಲ್ಲಿಗೆ ಹೋಗ್ತೇವೆ, ಕೆಲಸಕ್ಕೆ ಎಲ್ಲಿಗೆ ಪ್ರಯಾಣಿಸ್ತೇವೆ, ನಮ್ಮ ಡಾಕ್ಟರ್ ಯಾರು, ಯಾವ ಜಿಮ್ಗೆ ಹೋಗ್ತೇವೆ ಇತ್ಯಾದಿ. ಇದು ನಮ್ಮ ಫೋನ್ನ ಸುರಕ್ಷತೆ ಮತ್ತು ನಮ್ಮ ಗೌಪ್ಯತೆಯನ್ನು ಅಪಾಯಕ್ಕೆ ಸಿಲುಕಿಸಬಹುದು. ಅಂದಹಾಗೆ ನಮ್ಮ ಮೊಬೈಲ್ನಲ್ಲಿ ಹಾಕೊಂಡಿರೋ ಅಲಾರಾಮ್ ಆ್ಯಪ್ಗೆ ನಮ್ಮ ಕಾಂಟ್ಯಾಕ್ಟ್ಸ್, ಮೈಕ್ರೋಫೋನ್ ಅಥವಾ ಕ್ಯಾಮರಾ ಪರ್ಮಿಷನ್ ಬೇಕಿಲ್ಲ ಅಲ್ವಾ? ಹೀಗೆ ನಾವು ಜಾಗೃತರಾಗಿ ಯೋಚಿಸಬೇಕು. ಹಾಗಾದರೆ ಈಗ ನಾವು ಏನು ಮಾಡಬೇಕು ಅಂತ ನೋಡೋಣ. ನಾವು ಮಾಡಬೇಕಾದ್ದೇನೆಂದರೆ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಆ್ಯಪ್ಸ್ಗೆ ಹೋಗಿ ಅಲ್ಲಿ ಪರ್ಮಿಷನ್ಸ್ ಓಪನ್ ಮಾಡ್ಕೋಬೇಕು. ಮತ್ತೆ ಪರ್ಮಿಷನನ್ನು ಓಪನ್ ಮಾಡಿದಾಗ ನಮ್ಮ ಕ್ಯಾಮರಾ, ಮೈಕ್ರೋಫೋನ್, ಲೊಕೇಶನ್ ಇತ್ಯಾದಿಗಳನ್ನು ಯಾವುದೆಲ್ಲ ಆ್ಯಪ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಚೆಕ್ ಮಾಡಬೇಕು. ಅಗತ್ಯವಿಲ್ಲದೇ ಇರುವಲ್ಲಿ ಎಲ್ಲ ಪರ್ಮಿಷನ್ಗಳನ್ನು ತೆಗೆದು ಹಾಕಬೇಕು. ಅಗತ್ಯ ಇದ್ದಾಗ ಮಾತ್ರ ಪರ್ಮಿಷನ್ ಕೊಟ್ಟರೆ ಸಾಕು. ಹಾಗೆಯೇ ನಾವು ಯಾವ ಅಪ್ಲಿಕೇಶನ್ಗಳನ್ನು ಬಳಸ್ತೇವೆ, ಏನು ಟೈಪ್ ಮಾಡ್ತೇವೆ ಮತ್ತು ಇಂಟರ್ನೆಟ್ನಲ್ಲಿ ಏನೆಲ್ಲ ಸರ್ಚ್ ಮಾಡ್ತೇವೆ ಅನ್ನೋದನ್ನು ಎಲ್ಲ ಆಂಡ್ರಾಯ್ಡ್ ಫೋನ್ನಲ್ಲಿ ಪೂರ್ವ ನಿಯೋಜಿತವಾಗಿ ಸಕ್ರಿಯಗೊಳಿಸಲಾದಂತಹ ಸೆಟ್ಟಿಂಗ್ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತೆ. ಹಾಗಾದರೆ ಫೋನ್ನಲ್ಲಿ ಈ ಫೀಚರ್ಗಳನ್ನು ನಿಷ್ಕ್ರಿಯಗೊಳಿಸೋದು ಅಂದರೆ ಡಿಸೇಬಲ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಪರ್ಸನಲೈಸ್ಡ್ ಡೇಟಾ ಶೇರಿಂಗ್ ಅನ್ನು ಡಿಸೇಬಲ್ ಮಾಡೋದು. ನಿಮ್ಮ ಫೋನ್ನಲ್ಲಿ ಮೇನ್ ಸೆಟ್ಟಿಂಗ್ಗೆ ಹೋಗಿ ಕೆಳಗೆ ಸ್ಕ್ರೋಲ್ ಮಾಡಿ ಮತ್ತು ಗೂಗಲ್ ಮೇಲೆ ಟ್ಯಾಪ್ ಮಾಡಿ. ಆಲ್ ಸರ್ವಿಸಸ್ ಓಪನ್ ಮಾಡಿ ಮತ್ತು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಸೆಕ್ಷನ್ಗೆ ಹೋಗಿ. ಇಲ್ಲಿ ಪರ್ಸನಲೈಸ್ ಯೂಸಿಂಗ್ ಶೇರ್ಡ್ ಡೇಟಾದ ಮೇಲೆ ಟ್ಯಾಪ್ ಮಾಡಿ. ಈ ಫೋನ್ನಲ್ಲಿ ಈ ಪಟ್ಟಿಯಲ್ಲಿ ಹೆಚ್ಚಿನ ಅಪ್ಲಿಕೇಶನ್ಗಳಿಲ್ಲ, ಆದರೆ ನೀವು ಇನ್ನೂ ಹಲವು ಅಪ್ಲಿಕೇಶನ್ಗಳನ್ನು ಹೊಂದಿರಬಹುದು. ಈ ಪಟ್ಟಿಯಲ್ಲಿರುವ ಅಪ್ಲಿಕೇಶನ್ಗಳು ನಿಮ್ಮ ಫೋನ್ನಲ್ಲಿ ನೀವು ಮಾಡುವ ಎಲ್ಲವನ್ನು ಮೇಲ್ವಿಚಾರಣೆ ಮಾಡಲು ಈ ಫೀಚರ್ ಅನುಮತಿ ನೀಡುತ್ತೆ. ಈ ಪಟ್ಟಿಯಲ್ಲಿರುವ ಎಲ್ಲ ಅಪ್ಲಿಕೇಶನ್ಗಳನ್ನು ಡಿಸೇಬಲ್ ಮಾಡಬೇಡಿ. ಆಫ್ ಆಫ್ ಆಫ್. ಯೂಸೇಜ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಅನ್ನು ಡಿಸೇಬಲ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಸ್ಕ್ರೀನ್ ಮೇಲಿನ ಎಡಮೂಲೆಯಲ್ಲಿ ಬ್ಯಾಕ್ ಅನ್ನು ಟ್ಯಾಪ್ ಮಾಡಿ. ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಸೆಕ್ಷನ್ನಲ್ಲಿ ಯೂಸೇಜ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಅನ್ನು ಓಪನ್ ಮಾಡಿ. ಈ ಫೀಚರ್ ನಿಮ್ಮ ಫೋನನ್ನು ನೀವು ಹೇಗೆ ಬಳಸ್ತೀರಿ, ನೀವು ಯಾವ ಅಪ್ಲಿಕೇಶನ್ಗಳನ್ನು ಬಳಸ್ತೀರಿ ಅನ್ನೋದರ ಕುರಿತು ಮಾಹಿತಿಯನ್ನು ಸಂಗ್ರಹಿಸುತ್ತೆ ಮತ್ತು ಅದನ್ನು ಗೂಗಲ್ಗೆ ಕಳಿಸುತ್ತೆ. ಇದನ್ನು ಕೂಡ ಟರ್ನ್ ಆಫ್ ಮಾಡಿಬಿಡಿ. ಇನ್ನು ಮೂರನೇದಾಗಿ ಜಾಹೀರಾತು ಟ್ರ್ಯಾಕಿಂಗ್ ಅನ್ನು ಡಿಸೇಬಲ್ ಮಾಡೋದು ಹೇಗೆ ಅಂತ ನೋಡೋಣ. ಮೇನ್ ಸೆಟ್ಟಿಂಗ್ಗಳಿಗೆ ಹೋಗಿ ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ಗೂಗಲ್ ಮೇಲೆ ಟ್ಯಾಪ್ ಮಾಡಿ. ಆಲ್ ಸರ್ವಿಸಸ್ ಓಪನ್ ಮಾಡಿ ಮತ್ತು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಸೆಕ್ಷನ್ಗೆ ಹೋಗಿ.
ಆಡ್ಸ್ ಅಂತಿರೋದರ ಮೇಲೆ ಟ್ಯಾಪ್ ಮಾಡಿ. ಈ ಫೀಚರ್ ನಿಮ್ಮ ಫೋನ್ನಲ್ಲಿ ನೀವು ಏನು ಟೈಪ್ ಮಾಡ್ತೀರಿ, ಇಂಟರ್ನೆಟ್ನಲ್ಲಿ ನೀವು ಏನು ಸರ್ಚ್ ಮಾಡ್ತೀರಿ ಎಂಬುದನ್ನು ಒಳಗೊಂಡಂತೆ ನಿಮ್ಮ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುತ್ತೆ ಮತ್ತು ಪರ್ಸನಲೈಸ್ಡ್ ಜಾಹೀರಾತನ್ನು ತೋರಿಸಲು ಮೈಕ್ರೋಫೋನ್ ಬಳಸಿ ನಿಮ್ಮ ಸಂಭಾಷಣೆಗಳನ್ನು ಕೂಡ ಕೇಳಿಸಿಕೊಳ್ಳುತ್ತೆ. ಫೋನ್ನಲ್ಲಿ ಏನನ್ನಾದರೂ ಕುರಿತು ಮಾತನಾಡಿದ ನಂತರ ಇದ್ದಕ್ಕಿದ್ದಂತೆ ಅದರದ್ದೇ ಜಾಹೀರಾತು ಕಾಣಿಸಿಕೊಳ್ಳೋದಕ್ಕೆ ಇದೂ ಒಂದು ಕಾರಣ. ಇದನ್ನು ಡಿಸೇಬಲ್ ಮಾಡಲು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ರೀಸೆಟ್ ಅಡ್ವರ್ಟೈಸಿಂಗ್ ಐಡಿಗೆ ಬನ್ನಿ. ಇದರ ಮೇಲೆ ಟ್ಯಾಪ್ ಮಾಡಿ. ಆ ಮೂಲಕ ಈ ಫೀಚರ್ ನಿಮ್ಮ ಬಗ್ಗೆ ಈಗಾಗಲೇ ಸಂಗ್ರಹಿಸಿಟ್ಟಿರುವಂತಹ ಮಾಹಿತಿಯನ್ನು ಅಳಿಸಿ ಹಾಕಿದಂತಾಗುತ್ತೆ. ಬಳಿಕ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿಯನ್ನು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಿಬಿಡಿ. ಇಷ್ಟಾದ ಮೇಲೆ ನಿಮಗೆ ಗೆಟ್ ಅ ನ್ಯೂ ಅಡ್ವರ್ಟೈಸಿಂಗ್ ಐಡಿ ಅಂತ ಬರುತ್ತೆ. ಮುಂದೆ ಒಂದು ವೇಳೆ ನಿಮಗೆ ಈ ಫೀಚರ್ ಮತ್ತೆ ಬೇಕನ್ಸಿದ್ರೆ ಅದನ್ನು ಮತ್ತೆ ಆಕ್ಟಿವೇಟ್ ಮಾಡ್ಕೋಬಹುದು. ಈ ಸೆಟ್ಟಿಂಗ್ಗಳನ್ನು ಬದಲಾಯಿಸಿದ ನಂತರ ನಿಮ್ಮ ಫೋನ್ ಫಾಸ್ಟಾಗಿ ಕಾರ್ಯನಿರ್ವಹಿಸುತ್ತೆ, ಮೊಬೈಲ್ ಚಾರ್ಜ್ ಹೆಚ್ಚು ಕಾಲ ಉಳಿಯುತ್ತೆ ಮತ್ತು ಎಲ್ಲಕ್ಕೂ ಮುಖ್ಯವಾಗಿ ಅದು ಇನ್ಮುಂದೆ ನಿಮ್ಮನ್ನು ಟ್ರ್ಯಾಕ್ ಮಾಡೋದಿಲ್ಲ. ಹೀಗೆ ನಮ್ಮ ಸ್ಮಾರ್ಟ್ ಫೋನನ್ನು ಸ್ಮಾರ್ಟಾಗಿ ಬಳಸೋ ಮೂಲಕ ನಮ್ಮ ಭವಿಷ್ಯವನ್ನು ಕೂಡ ಸ್ಮಾರ್ಟ್ ಆಗಿಸ್ಕೊಳ್ಬಹುದು. ಇವತ್ತಿನ ಈ ನಮ್ಮ ಸಂಚಿಕೆ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಖಂಡಿತ ಇದನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.